ತಾಂ ಮಂತ್ರವರ್ಣೈಃ ಅನುವರ್ಣನೀಯಾಂ ಶರ್ವೇಂದ್ರ ಪೂರ್ವೈಃ ಅಪಿ ವಕ್ತುಕಾಮೇ ಸಂಕ್ಷಿಪ್ನುವಾಕ್ಯೇ ಮಯಿ ಮಂದಬುದ್ಧೌ ಸಂತಃ ಗುಣಾಢ್ಯಾಃ ಕರುಣಾಂ ಕ್ರಿಯಾಸು. ಒಂದು ಮಂದಬುದ್ಧಿ, ಆಮೇಲೆ ಸಂಕ್ಷಿಪ್ನು ವಾಕ್ಯ. ಸಂಕ್ಷಿಪ್ನು ಅಂದರೆ ಚಿಕ್ಕ ಚಿಕ್ಕ ವಾಕ್ಯ ಅಂತ ಅರ್ಥ. ಈ ಎರಡೂ ಕೂಡ ಲೋಕದಲ್ಲಿ ನಮ್ಮಂತಹ ಪಾಮರ ಜನರಿಗೆ ಅನುಕೂಲ. ಯಾವಾಗಲೂ ಕೂಡ ಒಂದು ಗ್ರಂಥವನ್ನು ರಚನೆ ಮಾಡುವುದಾದರೆ, ಉಪನ್ಯಾಸ ಮಾಡುವುದಾದರೆ ಪಾಮರ ಜನರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಉಪನ್ಯಾಸ ಮಾಡಬೇಕು. ಪಂಡಿತರನ್ನೇ ಇಟ್ಟುಕೊಂಡು ಮಾಡಿದರೆ ಇವಾಗ ಪಂಡಿತರ ಮುಂದೆ ನಮ್ಮ ವಿದ್ವತ್ತಾ ಪ್ರದರ್ಶನ ಮಾಡಿದಂತೆ ಆಗುತ್ತೆ. ಯಾಕೆಂದರೆ ಅವರಿಗೆ ಮೊದಲೇ ಗೊತ್ತಿರುತ್ತೆ ವಿಷಯಗಳೆಲ್ಲ, ಪಾಮರರಿಗೆ ಏನೂ ಗೊತ್ತಿರುವುದಿಲ್ಲ. ಹಾಗಾದರೆ ಹೇಗಿರಬೇಕು ನಮ್ಮ ಉಪನ್ಯಾಸ ಅಂತಂದರೆ, ಮಂದರನ್ನು ನಿರೀಕ್ಷೆಯಲ್ಲಿಟ್ಟುಕೊಂಡು ಉಪನ್ಯಾಸ ಮಾಡುವ ಬುದ್ಧಿ ನಮಗೆ ಬೇಕು. ಪಾಮರರಿಗೆ ನನ್ನ ಉಪನ್ಯಾಸ, ಪಂಡಿತರಿಗೆ ಅಲ್ಲ ಎನ್ನುವ ಭಾವನೆ ನಮ್ಮಲ್ಲಿ ಬೇಕು. ಅದಕ್ಕೋಸ್ಕರ ಮಂದಬುದ್ಧವು ಅಂತ ಶಬ್ದ ಪ್ರಯೋಗ ಮಾಡಿದರು ಪಂಡಿತಾಚಾರ್ಯರು. ಯಾಕೆಂದರೆ ಇವರೆಲ್ಲ ತಮ್ಮಲ್ಲಿ ನೀಚತ್ವ ನಿಕೃಷ್ಟತ್ವವನ್ನು ಅನುಸಂಧಾನ ಮಾಡಿಕೊಳ್ಳುವುದು ಯಾಕೆ ಅಂತಂದರೆ, ಸಮಾಜಕ್ಕೆ ಪಾಠಕ್ಕೋಸ್ಕರ. ಸಮಾಜದ ಜನ ಎಂದೂ ಕೂಡ ಅಹಂಕಾರಿಗಳಾಗಬಾರದು ಎನ್ನುವುದನ್ನು ತಿಳಿಸುವುದಕ್ಕೋಸ್ಕರ. ಆದ್ದರಿಂದ ನಾವು ಅಲ್ಲಿದ್ದ ಒಂದು ವಾಕ್ಯದ ಅರ್ಥ ಆ್ಯಸ್ ಇಟ್ ಈಸ್ ತೆಗೆದುಕೊಳ್ಳತಕ್ಕಂಥ ಪ್ರಸಂಗ ಕೂಡುದು. ಹಾಗಾದರೆ ಮತ್ತೆ ಪಂಡಿತಾಚಾರ್ಯರು ತನ್ನನ್ನೇ ಮಂದ ಬುದ್ಧಿಯವ ತಾನು, ಚಿಕ್ಕ ಚಿಕ್ಕ ವಾಕ್ಯ ಉಳ್ಳವ ತಾನು ಅಂತ ಹೇಳಿಕೊಂಡಿದ್ದಾರೋ. ಅದಕ್ಕೆ ಹೀಗೆ ನಾವು ಅರ್ಥ ಮಾಡೋಣ. ಮಂದರನ್ನು ಕುರಿತು ತಿಳಿಸುವುದಕ್ಕೋಸ್ಕರ ಇರುವ ಬುದ್ಧಿ ಉಳ್ಳವರು ಮಂದ ಬುದ್ಧವು ಅಂತಂದರೆ. ಸಂಕ್ಷಿಪ್ತ ವಾಕ್ಯ ಅಂದರೆ ಪುನಃ ಅಲ್ಲಿ ಅವರನ್ನು ಕುರಿತು ದೊಡ್ಡ 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 ವಾಕ್ಯಗಳನ್ನು ಪ್ರಯೋಗ ಮಾಡಿದರೆ, ಈಗ ಆಂಗ್ಲ ಭಾಷೆಯಲ್ಲಿ ಕೂಡ ಕೆಲವಂಥದ್ದು ಇರುತ್ತೆ, ಬಹಳ ಕಷ್ಟದ ಶಬ್ದಗಳನ್ನು ಉಪಯೋಗಿಸಿಕೊಂಡು ವಾಕ್ಯಗಳ ರಚನೆ ಮಾಡುವುದು ಸಾಮಾನ್ಯದವರಿಗೆ ಗೊತ್ತೇ ಆಗುವುದಿಲ್ಲ. ಅದಕ್ಕೋಸ್ಕರ ಇವರಂತಾರೆ ಸಂಕ್ಷಿಪ್ತ ವಾಕ್ಯ. ನಾನು ಪುಟ್ಟ ಪುಟ್ಟ ವಾಕ್ಯಗಳ ಮೂಲಕ ದೊಡ್ಡವರ ವಿಷಯವನ್ನು ಚಿಕ್ಕ ಜನರಿಗೆ, ಸಮಾಜದಲ್ಲಿ ಚಿಕ್ಕ ಜನರಿಗೆ ನಾನು ತಿಳಿಸಲಿಕ್ಕೆ ಹೊರಟಿದ್ದೇನೆ. ಆದ್ದರಿಂದ ಎನ್ನ ಬುದ್ಧಿ ತುಂಬ ಓಡುತ್ತದೆ. ನಾನು ಬುದ್ಧಿಗೆ ಅನುಸಾರವಾಗಿ ಮಾತನ್ನು ಓಡಿಸಿದರೆ ಪಾಮರರಿಗೆ ಏನೂ ಅರ್ಥ ಆಗುವುದಿಲ್ಲ. ಅದಕ್ಕೋಸ್ಕರ ಎನ್ನ ಬುದ್ಧಿಯು ಕೂಡ ಮಂದಗಮನೆ ಆಗಬೇಕು ಈ ಸಂದರ್ಭದಲ್ಲಿ. ಅದಕ್ಕೋಸ್ಕರ ಮಂದ ಬುದ್ಧವು ನನ್ನಲ್ಲಿ. ಯಾರು ನನಗೆ ಕೃಪೆ ಮಾಡಬೇಕು ಈ ವಿಷಯದಲ್ಲಿ ಅಂತಂದರೆ, ಸಂತಹ ಗುಣಾಢ್ಯಾ ಕರುಣಾಂ ಕ್ರಿಯಾಸು ಮಾಡಲಿ ಅಂತ. ಪಂಡಿತಾಚಾರ್ಯರು ಆಚಾರ್ಯ ಮಧ್ವರ ನೇರ ಶಿಷ್ಯರು. ಮಧ್ವರಿಗೆ ನೇರ ಶಿಷ್ಯರಾಗಬೇಕಾದರೆ ಒಳಗಿನಿಂದ ದೇವತಾ ಸನ್ನಿಧಾನ ಅಷ್ಟು ಇರಬೇಕು. ಹಾಗಿದ್ದರೆ ಮಾತ್ರ ನೇರ ಸಂಪರ್ಕ ಬರಲಿಕ್ಕೆ ಸಾಧ್ಯ. ಇವರಲ್ಲಿ ಅಷ್ಟು ಸನ್ನಿಧಾನ ಉಂಟು ಅಂತ ಅರ್ಥ. ಈಗ ಆದರೆ ಅಷ್ಟು ಸನ್ನಿಧಾನ ಇದ್ದರೆ ಮತ್ತೆ ಲೋಕದಲ್ಲಿರತಕ್ಕಂಥ ಸಂತರು ನನಗೆ ಕರುಣೆ ಮಾಡಲಿ ಇಂಥ ಪ್ರಾರ್ಥನೆ ಮಾಡೋದಷ್ಟು ಸಮಂಜಸ ಆಗುವುದಿಲ್ಲ. ದೊಡ್ಡವರಿಗೆ ಚಿಕ್ಕವರು ಎಲ್ಲಿಯೂ ಕೂಡ ಇದು ಮಾಡುವುದು ಅಂತ ಇಲ್ಲ, ಅನುಗ್ರಹ ಮಾಡುವುದು ಅಂತಿಲ್ಲ. ಮತ್ತು ಇಲ್ಲಿಗ ಪ್ರಯೋಗ ಮಾಡಿದ್ದಾರಲ್ವ ಪಂಡಿತರು ಅಂತಂದರೆ, ಅದಕ್ಕೆ ಸಂತಹ ಎನ್ನುವ ಶಬ್ದಕ್ಕೆ ಸತ್ ಸಂತೌ ಸಂತಹ ಅಂತೇಳಿ ಅದು ಬಹುವಚನ. ಸತ್ ಅಂತಂದರೆ ಏಕವಚನ, ಸನ್ ಏಕವಚನ, ಸಂತೌ ದ್ವಿವಚನ, ಸಂತಹ ಬಹುವಚನ. ಸತ್ ಅಂತ ಯಾರಿಗೆ ಹೆಸರು ಅಂತಂದರೆ, ಮುಖ್ಯ ಪ್ರಾಣದೇವರಿಗೆ ಸತ್ ಅಂತ ಹೆಸರು ಉಂಟು. ಯಾಕೆ? ಸತ್ ಶಬ್ದಕ್ಕೆ ಒಳ್ಳೆಯದು ಅಂತ ಅರ್ಥ. ಮುಖ್ಯ ಪ್ರಾಣದೇವರು ದೇವರ ವಿಷಯದಲ್ಲಿ ಯಾವಾಗಲೂ ಒಳ್ಳೆಯವರೇ. ಎಂದೂ ಕೂಡ ಮುಖ್ಯ ಪ್ರಾಣದೇವರಿಗೆ ದೇವರ ವಿಷಯದಲ್ಲಿ ವಿಪರೀತ ಜ್ಞಾನ ಆಗಲಿ ಅಜ್ಞಾನ ಆಗಲಿ ಇಲ್ಲ. ದೇವರ ವಿಷಯದಲ್ಲಿ ಅಹಂಕಾರ ಪಡುವುದೂ ಇಲ್ಲ. ಆದ್ದರಿಂದ ಸತ್ ಅಂದರೆ ಮುಖ್ಯ ಪ್ರಾಣದೇವರು. ಇಲ್ಲಿ ಸಂತಹ ಅಂತ ಬಹುವಚನ ಉಂಟಲ್ವ ಅಂತಂದರೆ, ಮುಖ್ಯ ಪ್ರಾಣದೇವರ 3 ರೂಪಗಳು. ಯಾಕೆ 3 ರೂಪಗಳು? ಎನ್ನ ಮೇಲೆ ದಯಾ ತೋರಲಿ ಅಂತ ಇದ್ದಾರೆ. ಸಂತಹ ಅಂತ ಬಹುವಚನ ಪ್ರಯೋಗ ಮಾಡುವ ಮೂಲಕ. ಯಾಕೆಂದರೆ 3 ಅವತಾರಗಳ ಕಥೆಯನ್ನು ಇಲ್ಲಿ ಹೇಳಲಿಕ್ಕಿದೆ.
ಆದ್ದರಿಂದ ಹನುಮದ್ ಅವತಾರದ ಕಥೆಗೆ ಹನುಮದ್ ರೂಪದ್ದು, ಭೀಮಾವತಾರದ ಕಥೆಗೆ ಭೀಮ ರೂಪದ್ದು, ಮಧ್ವಾವತಾರ ಕಥೆಗೆ ಮಧ್ವರೂಪದ ಅನುಗ್ರಹ ಬೇಕು. ಆದ್ದರಿಂದ ಪಾಮರರನ್ನು ಕುರಿತು ನಾನು ಈ ಗ್ರಂಥವನ್ನು ಬರೀಲಿಕ್ಕೆ ಹೊರಟಾಗ ನನಗೆ ಗ್ರಂಥ ಪ್ರತಿಪಾದ್ಯವಾದ 3 ರೂಪಗಳು ನನಗೆ ಅನುಗ್ರಹ ಮಾಡಲಿ. ಯಾವ ರೀತಿಯ ಅನುಗ್ರಹ ಅಂತಂದರೆ, ನನ್ನ ಈ ಗ್ರಂಥ ಪಾಮರರ ತನಕ ಹೋಗಬೇಕು. ಸಾತ್ವಿಕರಿರ್ತಾರೆ, ಲೋಕದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಇರ್ತಾರೆ, ಯಾವುದೋ ಒಂದು ನಿಕೃಷ್ಟ ಜಾತಿಯಲ್ಲಿ ಹುಟ್ಟಿರಬಹುದು, ಅವರ ತನಕ ಈ ಗ್ರಂಥ ಹೋಗಬೇಕು. ಆ ದೃಷ್ಟಿಯಲ್ಲಿ ಸಂತಹ ಗುಣಾಢ್ಯ, ಅದರಿಂದಲೇ ಗುಣಾಢ್ಯ ಅಂತ ಶಬ್ದ ಪ್ರಯೋಗ ಮಾಡಿದ್ದು. ಯಾಕೆಂದರೆ ವಾಯುದೇವರು ಮಾತ್ರ ಗುಣಗಳಿಂದ ತುಂಬಿದವರು. ವಾಯುದೇವರು ಭಾರತಿ, ಗುಣಗಳಿಂದ ತುಂಬಿದವರು. ಬೇರೆಯವರೆಲ್ಲ ಆವಾಗ ದೋಷಗಳಿಗೆ ಪ್ರವೇಶ ಇರುತ್ತೆ, ಇವರಲ್ಲಿ ಅದಿಲ್ಲ. ಅದರಿಂದ ಗುಣಗಳಿಂದ ಬಲಿಷ್ಠರಾದವರು. ರುದ್ರದೇವರು ಕೂಡ ಎಷ್ಟೋ ಸಂದರ್ಭದಲ್ಲಿ ದುರ್ವಾಸಾದಿ ರೂಪಗಳಿಂದ ತಾನು ಹಂಸಡಿಬಿಕರಿಂದ ಸೋಲತಕ್ಕಂಥ ಪ್ರಸಂಗ ಎಲ್ಲ ಬಂದಿತ್ತು. ಅದರಿಂದ ಇವರು ಗುಣಗಳಿಂದ ಬಲಿಷ್ಠ, ಆಢ್ಯ ಶಬ್ದಕ್ಕೆ ಬಲಿಷ್ಠ ಅಂತ ಅರ್ಥ. ಹಾಗಾದರೆ ಗುಣಗಳಿಂದ ಬಲಿಷ್ಠರಾದ ಸಂತರು ಅಂತಂದರೆ ಅದು ವಾಯುದೇವರ 3 ರೂಪಗಳು ಅಂತಲೇ ಅರ್ಥ. ಇಂತಹ 3 ರೂಪಗಳು ನನಗೆ ಕರುಣೆಯನ್ನು ಮಾಡಲಿ, ಎನ್ನ ಮೇಲೆ ಕೃಪಾ ತೋರಲಿ, ಕರುಣಾದೃಷ್ಟಿ ಬೀರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮುಂದೆ ಉಚ್ಚ ಅವಚಾಹ ಏನ ಸಮಸ್ತ ಚೇಷ್ಟಾ ಕಿಂ ತತ್ರ ಚಿತ್ರಂ ಚರಿತಂ ನಿವೇದ್ಯಂ ಕಿಂತು ಉತ್ತಮ ಶ್ಲೋಕ ಶಿಖಾಮಣೀನಾಂ ಮನೋವಿಶುದ್ಧೈ ಚರಿತಾನುವಾದ. ಯಾವುದನ್ನು ಹೇಳ್ತೀರಿ? ಈಗ 3 ರೂಪಗಳ ಚರಿತ್ರೆಗಳನ್ನು ಹೇಳ್ತೀರಿ. ಯಾವ ಚರಿತ್ರೆಗಳನ್ನು ಹೇಳ್ತೀರಿ? ಏನ ಸಮಸ್ತ ಚೇಷ್ಟಾ ಉಚ್ಚ ಅವಚ. ಉಚ್ಚ ಅವಚ ಅಂತಂದರೆ ದೊಡ್ಡ ಚೇಷ್ಟೆಗಳು ಇರ್ತವೆ, ಕೆಲವೊಮ್ಮೆ ಚಿಕ್ಕ ಚಿಕ್ಕ ಚೇಷ್ಟೆಗಳು ಮಧ್ವರದ್ದು ಇರ್ತದೆ. ಅದು ಆ ಚಿಕ್ಕದ್ದಾದರೂ ಕೂಡ ನೋಡೋ ನಮಗೆ ಚಿಕ್ಕದು ಅಂತ ಕಾಣ್ಬೋದು, ಅದರಲ್ಲಿ ಕೂಡ ತುಂಬ ಅರ್ಥಗಳು ತುಂಬಿರ್ತವೆ. ಈಗ ಒಂದು ಉದಾಹರಣೆಗೆ ಹೇಳುವುದು ಅಂತಂದರೆ, ಈಗ ದೊಡ್ಡ ಚೇಷ್ಟೆ ಅಂತಂದರೆ ಅಷ್ಟೂ ಜನ ಕಳ್ಳರು ಮಧ್ವರ ಎದುರಿಗೆ ಬಂದಾಗ ಅವರೊಬ್ಬ ಶಿಷ್ಯನ ಮೂಲಕ ಎದುರಿಸಿದರು. ಮೊದಲನೇ ಸಲ ತಾನೇ ಅವರ ಮಧ್ಯದಲ್ಲಿ ಪ್ರವೇಶ ಮಾಡಿ ಅವರನ್ನೆಲ್ಲ ಪರಸ್ಪರ ಹೊಡೆದಾಡುವಂತೆ ಮಾಡಿದರು. ಇದೆಲ್ಲ ದೊಡ್ಡ 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 ಚೇಷ್ಟೆಗಳು. ಚಿಕ್ಕ ಚಿಕ್ಕ ಚೇಷ್ಟೆ ಅಂತಂದರೆ, ಭಿಕ್ಷೆ ಆಗಿ ಒಂದು ಕಡೆ ಕೂತಿರ್ತಾರೆ, ಯಾರೋ ಒಬ್ಬ ಶಿಷ್ಯ ಬಂದ, ಅವರಲ್ಲಿ ಏನೋ ಮಾತಾಡಲಿಕ್ಕೆ ಅಂತ ಬರ್ತಿದ್ದಾನೆ. ಬರ್ತಿರುವಾಗ ಬರ್ಬೋದು ಕೂಡ್ದು, ಅವರ ಸಮ್ಮತಿ ಬೇಕು ಮಧ್ವರದ್ದು. ಆವಾಗ ಮಧ್ವರು ಹುಬ್ಬನ್ನು ಹಾರಿಸಿದ್ರಂತೆ. ಹುಬ್ಬನ್ನು ಹಾರಿಸುವಾಗ ಅವನಿಗೆ ಅರ್ಥ ಆಯಿತು, ಬರ್ಬೋದು ಭೇಟಿಗೆ ಅಂತೇಳಿ. ಬಂದ, ಭೇಟಿ ಮಾಡ್ತೀವನೋ ಹೇಳಲಿಕ್ಕೆ ಅಂತ ಹೇಳಿದ, ಹೊರಟೋದ. ಇದು ನೋಡಿದಾಗ ನಮಗೊಂದೇನು ಚಿಕ್ಕ ಚೇಷ್ಟೆಯಂತೆ ಭಾಸ ಆಗುವುದುಂಟು. ಆದರೆ ಅಂತಹ ಚೇಷ್ಟೆಗಳು ಅದು ಉಚ್ಚ ಮತ್ತು ಅವಚ. ಅವಚ ಅಂದರೆ ಚಿಕ್ಕದು ಅಂತ ಅರ್ಥ, ಉಚ್ಚ ಅಂದರೆ ದೊಡ್ಡದು ಅಂತ ಅರ್ಥ. ಈಗ ಸಮಸ್ತ ಚೇಷ್ಟ, ಎಲ್ಲ ಚೇಷ್ಟೆಗಳು ಕೂಡ ಇದು ಚಿಕ್ಕದಲ್ವ, ಬಿಡುವಂತಿಲ್ಲ. ಮತ್ತು ಅದು ಕೂಡ ಒಂದು ರೀತಿಯಲ್ಲಿ ತುಂಬ ಅರ್ಥದಿಂದ ಕೂಡಿರತಕ್ಕಂಥ ಚೇಷ್ಟೆಯೇ ಆಗಿರುತ್ತೆ. ಹಾಗಿರುವಾಗ ಕಿಂ ತತ್ರ ಚಿತ್ರಂ ಚರಿತಂ ನಿವೇದ್ಯಂ, ಇದು ಚಿತ್ರವಾದ್ದು, ಇದು ತುಂಬ ವಿಚಿತ್ರವಾದ ಚೇಷ್ಟೆಯವರದ್ದು, ಇದು ಬಹಳ ಆಶ್ಚರ್ಯಕರವಾದ ಚೇಷ್ಟೆ ಅಂಥೇಳಿ ಯಾವುದನ್ನು ಹೇಳಲಿ ನಾನು, ಯಾವುದನ್ನು ಬಿಡಲಿ ಅಂತ ಒಂದು. ಇನ್ನೊಂದು, ಇವರ ಚೇಷ್ಟೆಗಳು ಹೇಗೆ ಅಂತಂದರೆ, ಸಮಸ್ತ ಚೇಷ್ಟೆಗಳು ಕೂಡ ಹೇಗೆ ಅಂತಂದರೆ, ಲೋಕದಲ್ಲಿ ಕೆಲವರೆಲ್ಲ ನಾನದು ಮಾಡಿದೆ, ನಾನು ಇದು ಮಾಡಿದೆ ಅಂತ ಹೇಳಿಕೊಂಡು ಹೇಳಿಕೊಂಡು ತಾವೇ ಉಚ್ಚದಲ್ಲಿ ಇರತಕ್ಕಂಥ, ನಾವು ಅವರಿಗೆ ಸನ್ಮಾನ ಎತ್ತರದಲ್ಲಿ ಕೂಡಿಸಿ ಅವರಿಗೆಲ್ಲ ಸನ್ಮಾನ ಮಾಡ್ತೀವಿ, ಇಂತಹ ಕೆಲಸ ಮಾಡಿದ್ದಾರೆ, ಇಷ್ಟು ಸಮಾಜ ಸೇವೆ ಮಾಡಿದ್ದಾರೆ, ಹಾಗೆ ಹೀಗೆ ಅಂತೇಳಿ. ಆದರೆ ಮಧ್ವರ ಚೇಷ್ಟೆಯ ಮುಂದೆ ಆ ಉಚ್ಚರು ಕೂಡ ಅವಚರು, ಅವರು ಕೂಡ ನಿಕೃಷ್ಟರಾಗುತ್ತಾರೆ ಮಧ್ವರ ಚೇಷ್ಟೆಗಳ ಮುಂದೆ. ಅಂತಹ ಚೇಷ್ಟೆಗಳು ಅದರದ್ದೆಲ್ಲವೂ ಆಶ್ಚರ್ಯಕರವಾದ್ದು.
ಇದರಲ್ಲಿ ಯಾವುದು ಹೇಳಬೇಕು ಬಿಡಬೇಕು ಅಂತ ಗೊತ್ತಾಗೋದಿಲ್ಲ. ಅವಾಗ ಯಾರೋ ಒಬ್ಬ ಹೇಳಿದೆ, ಹೇಳುವುದೇ ಬೇಡ ಅಂತ. ಬಿಟ್ಟು ಹಾಗೆ ಸುಮ್ಮನೆ ಉಸಾಬರಿ ಯಾಕೆ, ಯಾರಾದ್ರು ಹೇಳಿ ಕೇಳಿದ್ದಾರೆ ನಿಮ್ಮ ಹತ್ರ? ಇಲ್ಲ, ನೀವೇ ಹೇಳ್ತೇನೆ ಅಂತ ಹೇಳಿಕೊಂಡು ಹೊರಟು ಮತ್ತೆ ಪುನಃ ಈಗ ನೀವೇ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿಕೊಂಡ್ರೆ ಹೇಗಾಗುತ್ತೆ? ಅದು ಬೇಡ ಅಂತಂದರೆ ಇಲ್ಲ ಹೇಳೋದು ಹೇಳಲೇಬೇಕು. ಯಾಕೆ ಹೇಳ್ತೀರಾ? ಮನೋವಿಶುದ್ಧಿ. ನಾಳೆ ದಿವಸ ದೇವರ ಚಿತ್ರಣ ಮನಸ್ಸಿನಲ್ಲಿ ಬರಬೇಕು. ಬಂದಿಲ್ಲ, ಸಮಸ್ಯೆಗಳಿಂದ ಬಿಡುಗಡೆ ಇಲ್ಲ. ಆದರೆ ಬಿಡುಗಡೆ ಆಗಬೇಕು ಸಮಸ್ಯೆಗಳಿಂದ. ಅದಕ್ಕೋಸ್ಕರ ಮನಸ್ಸಿನಲ್ಲಿ ದೇವರ ಚಿತ್ರಣ ಬರಬೇಕು. ಅದಕ್ಕೋಸ್ಕರ ಮನಸ್ಸು ಶುದ್ಧ ಆಗಬೇಕು. ಶುದ್ಧ ಆಗಬೇಕಾದ್ರೆ ಯಾವಾಗಲೂ ಸತೆ ಶುದ್ಧ ಮಾಡಲಿಕ್ಕಿದ್ದದ್ದು. ಕಶ್ಮಲದಿಂದ ಕಶ್ಮಲವನ್ನು ತೆಗೀಲಿಕ್ಕೆ ಬರುವುದಿಲ್ಲ, ಒಳ್ಳೆಯದರಿಂದ ಕಶ್ಮಲವನ್ನು ತೆಗೀಲಿಕ್ಕೆ ಬರುತ್ತೆ. ಆದ್ದರಿಂದ ಮನಸ್ಸಿನ ಕಶ್ಮಲವನ್ನು ತೆಗೆಯತಕ್ಕದ್ದು ಯಾವುದಾಗಬೇಕು? ಸತ್, ಒಳ್ಳೆಯದೇ ಆಗಬೇಕು. ಅದು ಒಳ್ಳೆಯದಾಗಿದ್ದರೆ ಕಶ್ಮಲವನ್ನು ತೆಗೀಲಿಕ್ಕೆ ಬರುತ್ತೆ. ಒಳ್ಳೆಯವರು ಯಾರು? ವಾಯುದೇವರು. ಅದರಿಂದ ವಾಯುದೇವರ ಚರಿತ್ರೆ ಹೇಳಲೇಬೇಕು. ಮನೋವಿಶುದ್ಧಿ ಚರಿತ ಅನುವಾದ. ವೇದಗಳೆಲ್ಲ ಹೇಳಿದೆ, ನಾನು ಅದನ್ನು ಅನುವಾದ ಮಾಡ್ತಾ ಇರೋದು. ಒಬ್ಬ ಹೇಳಿದ್ದನ್ನು ಮತ್ತೊಬ್ಬ ಹೇಳೋದಕ್ಕೆ ಅನುವಾದ ಅಂತ ಹೆಸರು. ನಾನು ಅನುವಾದ ಮಾಡ್ತಾ ಇದ್ದೇನೆ. ಕಿಂತು ಉತ್ತಮ ಶ್ಲೋಕ ಶಿಖಾಮಣೀನ, ಇವರದ್ದು ಅಂತೆ ಮಾತ್ರ ಅಲ್ಲ, ಭಾರತೀ ದೇವಿದ್ದೇ ಆಗಲಿ ಅಥವಾ ರುದ್ರಾತಿ ದೇವತೆ ನಮ್ಮಕ್ಕಿಂತ ಎತ್ತರದವರು. ಉತ್ತಮ ಶ್ಲೋಕ ಶಬ್ದಕ್ಕೆ ಕೀರ್ತಿ ಅಂತ ಅರ್ಥ. ಉತ್ತಮವಾದ ಕೀರ್ತಿ ಉಳ್ಳವರ ಅಂದರೆ ನಮ್ಮಕ್ಕಿಂತ ಎತ್ತರದವರು ಅಂತ ಅರ್ಥ. ಅವರು ಯಾರೇ ಆಗಲಿ ಅವರ ಚರಿತ್ರೆಯನ್ನು ನಾವು ಪ್ರತಿ ದಿವಸ ಮೆಲುಕು ಹಾಕ್ತಾ ಬಂದರೆ ಮನಸ್ಸು ಶುದ್ಧ ಆಗುತ್ತೆ. ಮನಸ್ಸು ಶುದ್ಧ ಆಗಬೇಕು ಅಂತ ಇವರು ಹೇಳುವುದು ನಮಗಾಗಿ. ನಮ್ಮ ಮನಸ್ಸು ನಾವು ಶುದ್ಧ ಮಾಡಿಕೊಳ್ಬೇಕಾದ್ರೆ ಮಧ್ವ ವಿಜಯ ಓದಿ ಎನ್ನುವುದನ್ನು ಸೂಚಿಸ್ತಾ ಇದ್ದಾರೆ ಪಂಡಿತಾಚಾರ್ಯರು. ಇಲ್ಲದ್ರೆ ಕೆಲವರು ಮಧ್ವಜ ಏನು ಓದೋದು, ನಮಗೆ ಮಧ್ವರ ಚರಿತ್ರೆ ಗೊತ್ತು ಅಂತಾರೆ. ಅಲ್ಲ, ಓದಬೇಕು. ಯಾಕೆ? ಮನೋವಿಶುದ್ಧಿ, ಮನಸ್ಸು ಶುದ್ಧ ಆಗುವುದಕ್ಕೋಸ್ಕರ. ಕಿಂತು ಆದರೂ ನಾನು ಹೇಳ್ತಾ ಇದ್ದೇನೆ. ಯಾಕೆ? ಯಾರದ್ದು? ಉತ್ತಮ ಶ್ಲೋಕ ಶಿಖಾಮಣೀನ, ಒಳ್ಳೆಯ ಕೀರ್ತಿ ಉಳ್ಳವರಿಗೂ ಕೂಡ ಶಿಖರ ಪ್ರಾಯದಲ್ಲಿ ಇರತಕ್ಕಂಥವರು ಯಾರು? ಮಧ್ವರು. ಅವರ ಚರಿತ್ರೆಗಳನ್ನು ಹೇಳುವುದು ನನ್ನ ಮನಸ್ಸಿನ ಶುದ್ಧಿಗೋಸ್ಕರ.